ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗುಲಾಮರಾಗಿ ನಡೆದರೆ ಮಾಯಾಪಾಶದಲ್ಲಿ ಬಿದ್ದಂತೆಯೇ ಸರಿ. ಸಾರಾಸಾರ ವಿಚಾರ ಮಾಡುವ ಬುದ್ಧಿಯ ಕೈಯಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಒಪ್ಪಿಸಬೇಕು. ಹೌದು, ಅವು ಹೇಳಿದಂಗ ನೀವು ಕೇಳಿರ ಮನಸ್ಸು ಮತ್ತು ಇಂದ್ರಿಯಗಳು ಬೆನ್ನ ಹಚ್ಚಿರ ಏನಾಕೈತಿ ಜೀವನ ಪರಿಸ್ಥಿತಿ? ಅದಕ್ಕೆ ತೃಪ್ತಿನ ಇಲ್ಲ. ಏನ್ ಬೇಕಂತ ಹಂಗ ಎಲ್ಲ ಏನ್ ಮಾಡಾಕಸ್ತತಿ ಹೇಳಾಕ್ ಬರುದಿಲ್ಲ ನಮ್ಗೆ. ಅದ್ರ ಬೆನ್ನ ಹಚ್ಚುವಾಗ ಅದಕ್ಕೆ ಸಾರಾಸಾರ ವಿಚಾರ ವಿವೇಕದ ಕೈಯೊಳಗೆ ಬುದ್ಧಿ ಕೊಡ್ಬೇಕು ಅಂತ ಅಂದ್ರೆ ಜೀವನ ಯಾತ್ರಾ ಸುಖಕರ ಮತ್ತು ದುಃಖದಾಗ ಬಿದ್ದೋಕ್ಕಿವ್ ನಾವು. ಅದು ಬೇಡದಂಗ ಅದ ಮುಂದೆ ಏನ್ ಪರಿಣಾಮ ಆಕೈತೆ ನಮ್ಗೆ ಗೊತ್ತಿರ್ಲಿಲ್ಲ. ವಿವೇಕ ವಿಚಾರ ಇಲ್ಲ ಗಸಗ್ನ ಅದು ಬೇಕಾ ನಮ್ಗಂತ. ಮುಂದೆ ಏನ್ ಹಣೆ ಬರಾಕೈತಿ ಅನ್ನೋದು ಗೊತ್ತೇ ಇಲ್ಲ. ಅದಕ್ಕೆ ಆಗಿನ ಪೂರ್ತಿ ಕಟ್ಟ. ಅದಕ್ಕೆ ಸಾರಾಸಾರ ವಿಚಾರ ಮಾಡುವ ಬುದ್ಧಿಯ ಕೈಯಲ್ಲಿ ಮನಸ್ಸು ಇಂದ್ರಿಯಗಳನ್ನು ಒಪ್ಪಿಸಬೇಕು. ನಿನ್ನ ಮನಸ್ಸು ಜಗತ್ತಿನ ವಿಷಯಗಳ ಕಡೆಗೆ ಎಳೆಯುವಾಗ ಇದು ಸುಖದಾಯಕ ಜೀವನವೋ ಇದು ದುಃಖದಾಯಕ ಜೀವನವೋ ಎಂದು ಮೇಲಿಂದ ಮೇಲೆ ವಿಚಾರ ಮಾಡಬೇಕು. ಉಳಿದವರು ಮಾಡುವರೆಂದು ಅವರಂತೆ ನಾವು ಮಾಡಬಾರದು. ಅವರು ಗಳಿಸಾಕತ್ತಾರ ನಾನು ಮಾಡ್ಬೇಕಂತ, ಅವನು ಹೊಲ ಹಿಡ್ದ ನಾವು ಅವನು ಏನೋ ಮಾಡ ನಾನು ಮಾಡ್ಬೇಕಂತ ಮಾಡ್ತೀಯಲ್ಲ, ಅದರಿಂದ ಏನಕ್ಕೈತಿ ಮಾಡ್ಕೊ. ಸುಖಿಗಳಾದವ್ರು ಏನ್ ಮಾಡಿದ್ರು ಅದ್ರ ಕಡೆ ಲಕ್ಷ ಕೊಡು. ಇವ್ರು ಬೆನ್ನು ಹತ್ತಿ ಬಿಡ, ಅಜ್ಞಾನಿಗಳ ಬೆನ್ನು ಹತ್ತಿ ಬಿಡ. ನೀನು ಅಜ್ಞಾನಿನ ಹಾಕಿ. ಉಳಿದವರು ಮಾಡಿದಂತೆ ಮಾಡಬೇಕೆಂಬ ಆಸೆಯು ಉದಯಿಸಿದಾಗ ಇದು ಸುಖದಾಯಕ ಜೀವನವೋ ಇದು ದುಃಖದಾಯಕ ಜೀವನವೋ ಎಂಬುದನ್ನು ವಿಚಾರ ಮಾಡಬೇಕು. ಉಳಿದವರನ್ನು ಅನುಕರಣ ಮಾಡುವ ಶಕ್ತಿಯು ಬಹಳ ಬಲಶಾಲಿಯಾಗಿರುವುದು. ಎಂತೆಂಥವರನ್ನೇ ಅನುಕರಣ ಶಕ್ತಿ ಬುಡಮೇಲು ಮಾಡುತ್ತದೆ. ಹೌದು, ಔರಂಗಾಯತ ಆಗ್ಬಿಡ್ತದೆ. ಅಂತ ಸಂಘದಾಗ ಕೂಡಿದ ಕೂಡಲೇ ಮಂದಿ ಕೂಡ ಮೈಲಾರಕ್ಕೆ ಹೋಗಬಾರ್ದು. ನಾವು ಹೋಗುನ್ ನಡಿ ಅವರು ಅಂತ. ಹೌದಿಲ್ಲ, ಅವ್ರು ಮಾಡ್ತಾರಂತ ನೀನು ಮಾಡಿದ. ಆದ್ರೆ ಏನ್ ಮಾಡಿ ಅದರಿಂದ ಏನಾಕೈತಿ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಸ್ವತಃ ವಿಚಾರ ಮಾಡೋ ಬುದ್ಧಿ ಇರ್ಲಿಲ್ಲ ಅಂದ್ರೆ ಕುಡ್ರ ಬೆನ್ನ ಹತ್ತಿ ನೀನು ಕುಡ್ಡು ಹೋದಂಗ. ಗತಾನುಗತಿಕೋ ಲೋಕ ಅಂದೋ ಅಂದೇನ ನೀಯತೆ ಅಂತ. ಚಟಗಳನ್ನು ಹಚ್ಚಿಕೊಂಡು ಭಿಕ್ಷುಕನಂತೆ ತಿರುಗಬೇಡ, ಚಟಗಳಿಂದ ಬಿಡುಗಡೆ ಹೊಂದಿ ರಾಜನಂತೆ ಮೆರೆಯಬೇಕು. ಹೌದು, ಒಂದು ಚಟ ಬಿಡು ಕಿಮ್ಮತ್ತಿಲ್ಲ. ಜ್ಞಾನದ ಮಾತು ಮಾತಾಡ್ತೀವಿ ಅಂತಿದ್ರು. ನಿನ್ನೆ ಕಲ್ತು ಚಟ ಬಿಡಕ್ಕಾಗೋದು. ಯಾಕ್ರಿ ಇನ್ನು ಜನ್ಮ ಜನ್ಮಾಂತರ ಬಂದಂತ ಚಟ ಏನ್ ಕೈ ಬಿಡ್ತೀನಿ ನೀನು? ಚಟ ಸಂಬಂಧ ರೀಪಾ ಹುಟ್ಟಿಟ್ಟು ಬರುದು. ನಾವು ಜನ್ಮ ಯಾಕೆ ಬರ್ತೈತಿ ನಮಗ? ದೇವರು ಹಾಕಿಲ್ಲ ನಮ್ಮನ್ನ ಜನ್ಮಕ್ಕ. ಚಟನ ನಮ್ಮನ್ನ ಜನ್ಮಕ್ಕೆ ಹಾಕು. ಚಟದ ವಾಸನ ಏನೈತೆಲ್ಲ ಅದು ಹುಟ್ಟಾಕಸ್ತೈತಿ ನಮ್ಮನ್ನ. ಅದಕ್ಕೆ ಈ ಚಟದ ವಾಸನ ಈಗ ಮನುಷ್ಯನ ಜನ್ಮದೊಳಗೆ ಅವನು ಕಳ್ಕೊಳಿಕ್ಕೆ ಬರ್ತೈತಿ. ಅದು ಸ್ವಲ್ಪ ಯಾವ ಚಟದ ವಾಸನೂ ಉಳಿಲಂಗ ನಾಶ ಮಾಡ್ಕೊಂಡೇ ನೀನು ಮುಕ್ತ ಆಗ್ತೀವಿ. ಇಲ್ಲ ಅಂದ್ರೆ ಮತ್ತು ನೀನು ಬಂಧನದಾಗ ಬಿದ್ದು ಒಳ್ಳೆ ಆಗ್ತೀವಿ. ನೀನು ಹೋಗುದಿಲ್ರಿ ಅದ. ನೀ ಬೇಕಾದಂಗ ನೀ ಶಾಸ್ತ್ರ ಹೇಳ್ತೇನೆ ಕೇಳ್ತೇನೆ ಬಿಡ್ತೈತಿ ಅಂತ ತಿಳಿದಿ ಹೋಗುದಿಲ್ರಿ. ಮಾತಾಡಕ್ ಒಳ್ಳೆ ಚಾಲ ಮಂದಿಗೆ ಹೇಳಕ್ ಚಲೋ ಬರ್ತೈತಿ. ಇನ್ನು ಮನವಾರಿ ಇದ್ದಾಗ ಮನಸ್ಸಿಗೆ ಯಾಕ್ರಿ ವಿಷಯ ವಸ್ತುಗಳು ದೊರೆತಾಗ ಸುಮ್ನೆ ಇರ್ತೀಯಪ್ಪ? ಈಗ ಒಂದು ಒಗ್ಗರ್ನಿ ವಾಸನೆ ಬಡಿತೆ ಅಂದ್ರೆ ಬಿಡುದಿಲ್ಲ ನೀನು. ಹೌದಿಲ್ಲ? ಒಂದು ನಾಲ್ಗಿ ಚಟ ಬಿಡು ಕೆಮ್ಮತ್ತಿಲ್ಲ, ಇನ್ನುಳಿದದ್ದು ಏನ್ ಬಿಡ್ತೀನಿ ನೀನು? ಒಂದು ಚಟ ಬಿಟ್ರೆ ಮತ್ತೊಂದು ಚಟ ಬಿಡಾಕ್ ಬಲ ಬರ್ತೈತಿ. ಒಂದ್ರ ಬೆನ್ ಹತ್ತಿದಂದ್ರೆ ಅಷ್ಟು ಪ್ಯಾಕೇಜ್ ಬರುದು. ಅದು ನಾ ಎಲ್ಲದನ್ನ ಬಿಟ್ಟೇನೆ ಇದನ್ನ ಬಿಟ್ಟೇನೆ ನಾವು ಹಂಗೆ ಹೇಳುದು. ನಾವು ಯಾಕ್ರಿ ಅನುಕೂಲ ಆಗಿಲ್ಲಕ್ಕ ಬಿಟ್ಟಿದ್ದಿ. ಅದಿಲ್ಲ ಪ್ರತಿಕೂಲ ಆಗೈತಿ ಬಿಟ್ಟಿ. ಎಲ್ಲಿ ಸಿಗ್ಲಿಲ್ಲ, ಯಾರು ಹೆಣ್ ಕೊಟ್ಟಿದ್ದಿಲ್ಲ, ಮದುವೆ ಆಗೋದು ಬಿಟ್ಟಿ. ಅದಿಲ್ಲ ಅನುಕೂಲ ಇದ್ದಾಗ ಅದಕ್ಕೆ ಬಿಟ್ಟಿ. ಎಲ್ಲ ಇಲ್ಲ ಅನುಕೂಲ ಎಲ್ಲ ಹೊಡ್ಯಾವ ನೀನು.
ನಲ್ಲ ನೆಲ್ಲೇನು ಅಲ್ಲ, ನೆಲ್ಲಕ್ಕೆ ಬೋನವನು ಅಲ್ಲ, ಹಾಲು ಅಲ್ಲ, ಮೊಸರು ಅಲ್ಲ, ಯಾಕವಲ್ಲ ಅಂದ್ರೆ ಇಲ್ಲದಕ್ಕವಲ್ಲ ಸರ್ವಜ್ಞ ಅಂತ. ಹಂಗಾಗ್ಬಾರ್ದು. ಎಲ್ಲ ಗೆದ್ದು ಭೋಗ ವಸ್ತುಗಳಿದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಅದ್ರಾಗ ಮನಸ್ಸು ಹಾಕ್ದಂಗಿರೋದು, ಅದೇ ಸನ್ಯಾಸ. ಮನವಾರಿ ವಿಷಯ ವಸ್ತುಗಳು ನಮಗ ಇದ್ದು ನನ್ನಲ್ಲಿ ಭೋಗಿಸುವ ಸಾಮರ್ಥ್ಯ ಇದ್ದು ಅದ್ರಾಗ ಮನಸ್ಸು ಹಾಕದಂಗಿರೋದು ಸನ್ಯಾಸ. ಆರೋಗ್ಯವಾಗುವಂತೆ ಊಟ ಸಿಕ್ಕರೆ ಸಾಕು. ರುಚಿಕರ ಪದಾರ್ಥಗಳ ಆಸೆ ಇಟ್ಟುಕೊಳ್ಳಬಾರದು. ನಾ ಅದನ್ನ ತಿನ್ನಬೇಕು ಇದನ್ನ ತಿನ್ನಬೇಕು ಅಂದ್ರೆ ಏನ್ ತಿಂದ್ರ ಏನಾಗೈತಿ? ಶರೀರಕ್ಕೆ ಆರೋಗ್ಯಕರವಾದಂತ ಅನ್ನ ನೀರು ಹಾಕು. ನಾಲಿಗೆ ರುಚಿ ಸಂಬಂಧ ನಾವು ಏನ್ ಮಾಡ್ತೇವಿ? ಶರೀರ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ತೀವಿ. ನೀಟ್ ಬೇಕಾಗೈತಿ ಶರೀರ ಆರೋಗ್ಯಕ್ಕೆ? ಒಂದು ಮುಟ್ಟಿಗೆ ಹಿಟ್ಟು, ಒಂದು ಹಳಕ್ಕೆ ಉಪ್ಪು. ಯಾಕ್ರಿ? ಇದನ್ನ ಕರಿಸಿ ನೀ ಅಂಬ್ಲಿ ಮಾಡಿ ಹಾಕು, ಜಠರಾಗ ನೀ ಶಾಂತ ಆಗಿಬಿಡ್ತೈತಿ. ಅದು ರೂಢಿ ಮಾಡ್ಕೊ, ಏನು ಬೇಡುದೇ ಇಲ್ಲ ತಗಿಂದ ಮನಸ್ಸಿನಲ್ಲಿ. ಅಂಬಲಿ ಕಂಬಳಿ ರಾಸ್ತು ಮಿಕ್ಕದ್ದೆಲ್ಲ ಜಾಸ್ತು ಅಂತ ಯಾಕೆ ಹೇಳ? ಹೊಟ್ಟಿಗೆ ಅಂಬಲಿ, ಆನಂತರ ಹೊತ್ಕೊಳಕ್ ಒಂದು ಕಂಬಳಿ. ಹೆಚ್ಚಿಂದ ಎದಕ್ ಬೇಕಾಗಿತ್ತು ನಮಗೆ? ಹೌದಿಲ್ಲ? ಜೀವನ ಸುಸೂತ್ರವಾಗಿ ಸಾಕ್ತೈತಿ. ನಾವು ಹೆಚ್ಚಿಂದನ್ ಮಾಡಾಕ್ ಹೋಗಿ ಇದನ್ನ ತೇಕಾಕತ್ತೇವ ನಾವೆಲ್ಲ. ಅದು ಬೇಕು ಇದು ಬೇಕು ಎಲ್ಲ ಇರ್ಬೇಕು ಅಂತ. ಅದರಿಂದ ಏನ್ ಆಕೈತಿ ನೋಡ್ಕೊಂಡು ಅದ್ರ ಬೆನ್ನ ಹತ್ತಿ ಅಲ್ಲ. ಅದರಿಂದ ಏನ್ ಲಾಭ ಐತಿ ನನಗೆ? ಆರಾಮ್ ಇರ್ಬೇಕಂತ ಏನೇನೋ ನಡೆಸಿರಲ್ಲ ಕಂತ್ರಾಟ. ಹೌದಿಲ್ಲ? ಬಹಳಷ್ಟು ಭೌತಿಕ ಸಂಪತ್ತನ್ನು ಗಳಿಸ್ಬೇಕು. ಗಳಿಸಿದಂಗ ಸುಖದ ಪ್ರಮಾಣ ಹೆಚ್ಚಾಕೈತಿ, ಏನು ದುಃಖದ ಪ್ರಮಾಣ ಹೆಚ್ಚಾಕೈತಿ ನೋಡ್ಕೋಬೇಕು. ಸಮಾಧಾನ ಶಾಂತಿ ಐತೆ ನೋಡ್ಕೋರಿ ಗಳಿಸಿದವ್ರಿಗೆ. ಬಹಳ ಸೌಕಾರದವ್ರಿ ನಿಮ್ ಊರಾಗ ಕೇಳ್ರಿ, ಅವ್ರು ಆರಾಮದಾರ, ನೀತಿ ಸುಧಾ ಆಗ್ತದಲ್ಲ ಅವ್ರು. ಹೌದಿಲ್ಲ? ಏನು ಇಲ್ದವ್ರ ಆರಾಮ್ ನಿದ್ದೆ ಮಾಡ್ತಾರ ಅವ್ರು. ಇದಕ್ಕೆ ನೀತಿ ಸುಧಾ ಆಗ್ತದಲ್ಲ. ಅದಕ್ಕೆ ಲಗೇಜ್ ಕಡಿಮೆ ಇದ್ದಷ್ಟು ಪ್ರವಾಸ ಸುಖಕರ ಆಕೈತಿ. ಜೀವನ ಪ್ರವಾಸ ಇದು. ನಾವೆಲ್ಲವೂ ಯಾತ್ರಾರ್ಥಿಗಳು, ಬಂದವರು. ಲಗೇಜ್ ಬಾಳ್ ಮಾಡ್ಕೊಂತ ಕೂತಿ ಅಂದ್ರೆ ಅದನ್ನ ಬರೀ ಕಾಕುಂತ ಕುಂದ್ರುದು ಆತ ನಿನ್ ಜೀವನ ಎಲ್ಲ. ಏನ್ ಮಾಡೋದು? ಬಾಳ ಲಗೇಜ್ ತಗೊಂಡ ಬರೀ ಲಗೇಜ್ ಕಾಕುಂತ ಕುಂತಿಪ್ಪ. ಇದು ಯಾವ್ದಕ್ ಬಂದೈತಿ ಅನ್ನೋದು ಗೊತ್ತಾಗ. ನನ್ನ ಹೊಲ, ನನ್ನ ಮನಿ, ಬರೀ ಅದ ಹೆಸನ, ಮತ್ತೊಂದು ಏನು ಇಲ್ಲ. ಎಲ್ಲಿ ಹೋದ್ರು ಇದೆ. ಅಲ್ಲಿ ಬಿಟ್ಟು ಬಂದಿನ ಹೋಗ್ಬೇಕು ನಾವು. ಹೌದಿಲ್ಲ? ಎಲ್ಲ ತಗೊಂಡ್ ನನ್ನ ಮಕ್ಕಳದಾವ, ಅವದಾವ, ಏನೇನೇನೇನು ತಳಕ ಉಪಾಧಿಗಳ ಜೋಡಿಸ್ಕೊಂಡ್ ಕುಂತೀವಿ. ಅವನ್ನೆಲ್ಲ ಅವು ಸುಖ ಕೊಡ್ತಾವ ನಿನಗೆ? ನೆಮ್ಮದಿ ಕೊಡ್ತಾವ ನಿನಗೆ? ಎಷ್ಟು ಉಪಾಧಿಗಳು ಕಡಿಮೆ ಇರ್ತಾವ ಅಷ್ಟು ನೆಮ್ಮದಿಯಿಂದ ಇರ್ತೀನಿ. ಮಕ್ಕಳಿಲ್ದವ್ರು ಪುಣ್ಯವಾನ್ರು ಅಂದ್ರೆ ಅಜ್ಜ. ಹೌದಿಲ್ಲ? ಇಲ್ಲ ಉಣ್ಣುವಷ್ಟು ಉಂಡ್ರೆ ತಿನ್ನುವಷ್ಟು ತಿಂದು ಉಳ್ಕಿದ್ದು ಇಲ್ದವ್ರಿಗೆ ಕೊಟ್ಟು ಬಿಡುದು. ಯಾಕ್ರಿ? ಯಾಕೆ ತೆರಿಗೆ ಕೆಡ್ಸ್ಕೊತಿ? ಅವ್ರ ತಿನ್ಬೇಕಂತ, ನನ್ನ ಮಕ್ಕಳ ತಿನ್ಬೇಕಂತ. ವಿಶಾಲ ಮನೋಭಾವ ಇಲ್ಲ. ಎಲ್ಲವೂ ನನ್ನ ಮಕ್ಕಳ ಅನುಭಾವ ಬರುದಿಲ್ಲಲ್ಲ. ಅವ ನಿನಗೆ ಕಳ್ಕೊಂಡ್ಕೊಂಡಿರ್ತಾವ. ನಿನ್ನವನ್ನುವ ನಿನ್ ನೋಡುದಿಲ್ಲ ಅವ. ನೋಡ್ರಿ ಬೇಕಾರ ನೋಡ್ತಾವನು. ನಿನಗ್ ಭ್ರಮ ಆಗೈತಿ ಮಕ್ಕಳು ನೋಡ್ತಾವಂತ. ನನ್ನ ಮಕ್ಕಳ ನನಗ ಅವ ಮುಕ್ತಿ ಕೊಡ್ತಾವಂತ. ಮುಕ್ತಿ ಏನ್ ಕೊಡ್ತಾವ ನಿನಗೆ? ನೋಡು ಮಕ್ಕಳನ್ನ ಹರಿದವ್ರ ಹನಿ ಬರ ಏನಾಗೈತಿ ನೋಡ್ಕೊ. ಏನ್ ನೋಡವಲ್ರಿ ಅಪ್ಪ ನಾನು ಅಂತ ಹೇಳ್ಕೊಂತ ಅಡ್ಡಿ ಆಗ್ತದೆ. ಮದುವೆ ಆಗೋ ಮಟ್ಟ ನಿನ್ನ ಮಕ್ಕಳು, ಮದುವೆ ಆದ್ಮ್ಯಾಗ ಎಲ್ಲಿದಾರ ನಿನ್ ಮಕ್ಕಳು? ಓದ್ತದ ವಿಷಯಗಳ ಲೋಭವು ಹೆಚ್ಚಾದಂತೆ ಮನಸ್ಸಿಗೆ ಶಾಂತಿಯು ಹೆಚ್ಚಾಗುವುದು. ಎಷ್ಟು ಕಡಿಮೆ ಆಸೆ ಇರುವುದು, ಎಷ್ಟು ಕಡಿಮೆ ವಸ್ತುಗಳಿರುವವು, ಅಷ್ಟು ಮನಸ್ಸು ಶಾಂತವಿರುವುದು. ಹೌದು. ನೀ ಜೀವನ ಯಾತ್ರ ಬಾಳ್ ಲಗೇಜ್ ಮಾಡ್ಕೊಳಕ್ ಹೋಗ್ಬೇಡ.
ಅದಕ್ಕೆ ಹೇಳಿ ಆಗಲೇ ಅಂಬಲಿ ಕಂಬಳಿ ರಾಷ್ಟ್ರ ಇದೆಲ್ಲ ಜಾಸ್ತಿ ಪಾಯಿ ಜಾಸ್ತಿ ಆಗದ ಸಂಬಂಧನ ಕೋರ್ಟು ಕಚೇರಿ ಬೇಕಾಗ್ಯಾವ ನ್ಯಾಯ ನಿಗದಿ ಮಾಡಕ್ ಚಾಲು ಮಾಡ್ತೀವಿ. ಹೌದಿಲ್ಲ, ಕಾಳು ಕೂಳು ಹೆಚ್ಚಾತಂದ್ರೆ ಹೊಡೆದಾಟ ಬಡದಾಟ ಚಾಲು ಆತಿ, ಗದ್ಲ ಹಿಡಿಸ್ತಿಲ್ವ, ಸೊಕ್ಕ ಬಂದ್ಬಿಡ್ತೀನಿ ನಿನಗೆ. ಹೆಚ್ಚಾತಂದ್ರೆ ಕಾಳು ಕೂಳು ಜಾಸ್ತಿ ಆತಂದ್ರೆ ಹೊಡೆದಾಟ ಬಡದಾಟ. ಅಷ್ಟು ಕಷ್ಟ ಇತ್ತಂದ್ರೆ ಯಾರು ಉಸಾಬರಿಗೆ ಹೋಗುದಿಲ್ಲ. ಎದಕ್ ಬೇಕಪ್ಪ ನಮಗಂತ, ಹೌದಿಲ್ಲ? ದಿಮಾಕ್ ಬಾಳ ಮಾಡ್ತೀವಿ, ಕಾಳು ಕೂಳು ಜಾಸ್ತಿ ಆತಂದ್ರೆ ಮತ್ತೆ ವಿಷಯ ಸಂಗ್ರಹವೆಂದರೆ ದುಃಖವೇ. ಹೌದು, ಲಕ್ಕ ಧನವಿರಲು ಕೆಡಗುಂ, ಹೌದಿಲ್ಲ? ಅದಕ್ಕೆ ಅಂದಾರ ಬಹಳಷ್ಟು ದುಡ್ಡು, ಲಕ್ಷಗಟ್ಲೆ ಕೋಟಿಗಟ್ಲೆ ದುಡ್ಡು ಐತಿ ಅಂದ್ರೆ ನಿನಗೇನು ಸುಖ ಕೊಡುದಿಲ್ಲ. ಅದ ಒಂದು ಇದ್ರಾಗ ನಮಗ್ ಪಾಠ ಇತ್ತದ. ಮಕ್ಕಳಿಗೆ ತಂದೆ ವಿದ್ಯೆಯನ್ನು ಅಕ್ಕರೆಯ ವಿದ್ಯೆಯನ್ನು ಕಲಿಸದಿದ್ದುಡಂ ಕೊಂದಂ, ಲಕ್ಕದನವಿರಲು ಕೊಡಗುಂ ಕೆಡಗುಂ, ಚಿಕ್ಕಂದಿನ ವಿದ್ಯೆ ಪರಿಗು ಚೂಡಾರತ್ನ ಅಂತ ಇತ್ತದ ಪಾಠ. ಅದ್ರ ಕಡೆ ಎಲ್ಲಿ ಐತಿ, ನಾನು ಇನ್ನೂ ಅಷ್ಟು ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು ಆಶೆ. ತನಗೆ ತೃಪ್ತಿಯಾಗುವಷ್ಟು ಶ್ರೀಮಂತ ಯಾವುದನ್ನ ಹೇಳಿ, ಇಷ್ಟು ಗಳಿಸಿದರೆ ಇನ್ನಷ್ಟು ಗಳಿಸಬೇಕೆನ್ನುವ ಆಶೆ. ಇನ್ನೂ ಒಂದು ನಂಬರ ಹಿಡಿಬೇಕಪ್ಪ ಅವ್ರದೊಂದು, ಅದನ್ನೊಂದು ಹಿಡಿದ್ರೆ ಬೀಸಕೈತಿ ನನಗೆ. ಅದೊಂದು ಜಗ ಮಗ್ಗಲ್ದಂದ ನನಗ್ ಚಲೋ ಆಕೈತಿ, ಹೌದಿಲ್ಲ? ಅದು ಬೇಕ, ಇದು ಬೇಕ. ಈ ಬೇಕೂಬಾಗಿ ಸಮಾಧಾನ ಇರ್ತೈತಿ. ಬೇಕೂಬಾ ಅಂತ ಅವಾಗ ಎಲ್ಲ ಬೇಕ, ನಾವು ಬೇಕೂಬಾ ಬೇಕೂಬಾಗ ಪಜಿತೇನ ಅದಕ್ಕೆ, ಹೌದಿಲ್ಲ? ಪಜಿತಿ ಗಂಟು ಬಿದ್ದಂಗ ಬೇಕೂಬಾಗ ಪಜಿತಿ ಗಂಟು ಬಿತ್ತಂತ, ಅದಕ್ಕೆ ನೆಮ್ಮದಿನ ಇರುವುದು. ಸಾಯಿ ಮಠ ನೆಮ್ಮದಿನ ಇಲ್ಲ ಅದಕ್ಕೆ. ಏನ್ ನೀತಿ ವೈರಾಗ್ಯಗಳು ಒಂದೇ ದಿನದಲ್ಲಿ ಬರುವುದಿಲ್ಲ, ಸತತ ಪ್ರಯತ್ನದಿಂದ ಅವು ನಮಗೆ ಸಹಜವಾಗಬೇಕು. ಹೌದು, ಅಂತ ಸಂಘ, ಒಡನಾಟ ನಿರಂತರ ಅಂತವ್ರ ನೀತಿವಂತರ ಸಂಘ ಬೇಕಾಕೆ, ಸಜ್ಜನರ ಸಂಘ ಅವು ನಮ್ಮಲ್ಲಿ ಸಹಜಕ್ಕವು. ಆ ಪ್ರಕಾರವಾಗಿ ಅವ್ರ ಸಂಘದಿಂದ ಇದ್ರು. ಯಾರ್ಯಾರ ಸಂಘ ಮಾಡ್ತೀವಿ ಅಂತ ಸಂಸ್ಕಾರ ನಿನಗಾಕೈತಿ. ದುಷ್ಟರ ಸಂಘ ಮಾಡಿದ್ರೆ ದುಷ್ಟ ಗುಣಗಳು ನಿನ್ನಲ್ಲಿ ಜಾಗೃತಕ್ಕವು. ಸಜ್ಜನರ ಸಂಘ ಮಾಡಿದ್ರೆ ಒಳ್ಳೆಯ ಗುಣಗಳು ನಿನ್ನಲ್ಲಿ ಜಾಗೃತಕ್ಕವು. ಸಿಗಬೇಕಲ್ಲ ನಿಮ್ಗೆ ಸಜ್ಜನರಂದ್ರ ಯಾರಿಗಂತಾರ? ಶಾಸ್ತ್ರ ಹೇಳೋರು ಸಜ್ಜನರಲ್ಲ, ಲಪೋಟ್ರು ಬಾಳ ಇರ್ತಾರ ಶಾಸ್ತ್ರ ಹೇಳೋರದು. ಏನ್ ಯಾರಿಂದ ಇನ್ನೊಬ್ಬರಿಗೆ ಹಿತ ಆಕೈತಿ ಅವ ಸಜ್ಜನ, ಇನ್ನೊಬ್ಬರಿಗೆ ಕೆಡಕ ಬಯಸದೇ ಇದ್ದವ ಅವ ಸಜ್ಜನ ಅಂತ. ಅಂತವರ ಸಂಘ ಬೇಕಲ್ಲ ನಮಗ. ಅವ್ರ ಸಂಘ ಮಾಡಿದಾಗ ನಮಗ ಅಂತ ಸಂಸ್ಕಾರ ನಮಗಾಕೈತಿ. ಸಂಘದ ಪರಿಣಾಮ ಆಗೇ ಇರ್ತದೆ. ಬೇಕಾದಂತ ದುಷ್ಟದನಂದ್ರು ಅವಾಗ ಪರಿಣಾಮ ಆಕೈತಿ. ಅದಕ್ಕೆ ಸಾಧು ಸಜ್ಜನರ ಸಂಘ ಮಾಡಿ ನೋಡ ನೋಡೋದು ನಿನ್ನ ಜೀವನ ಹೆಂಗಾಕೈತಿ ಅನ್ನೋದು. ಅವ್ರು ಕೂಡೇನಪ್ಪ ನಾವು ಸನ್ಯಾಸಿ ಆಗ್ಬೇಕಾಗಿತ್ತು ಅಂತ. ಸನ್ಯಾಸಿ ಸಹವಾಸ ಬೇಡಪ್ಪ ನಮಗಂತಿರ್ತ. ಸಾಮಾನ್ಯ ಜನರಿಗೆ ಇದು ಹೊಳೆದನ ಇಲ್ಲ. ಹೌದು, ಬರೀ ಜಡ ಬುದ್ಧಿ ಜಡ ಸಂಘದಾಗ ನೀವು ಚಲೋ ತಂಗ ಬಾಳೆ ಮಾಡೋನ್ ಸಂಘ ಮಾಡಪ್ಪ. ನೀನು ಏನಾಗಿತ್ತು ನೋಡ್ಕೋ, ಬಾಳ್ಯಾಕ ಬಡ್ಕೊಂಡು ಸತ್ತು ಹೋಗ್ತಿದ್ವು ಅಂತ. ಜೀವನ ಎಲ್ಲ ಹಾಳು ಮಾಡಿದೆಲ್ಲ. ಉಳಿದವರನ್ನು ದ್ವೇಷಿಸಬೇಡಿರಿ, ಪೀಡಿಸಬೇಡಿರಿ, ಬೈಯಬೇಡಿರಿ, ಹಾಸ್ಯ ಮಾಡಬೇಡಿರಿ, ಮೋಸ ಮಾಡಬೇಡಿರಿ, ಸೇವಕರೊಡನೆ ಕೀಳು ರೀತಿಯಿಂದ ವರ್ತಿಸಬೇಡಿರಿ. ಹೌದು, ತಾತ್ಸಾರ ಮಾಡಕ್ ಹೋಗ್ಬೇಡ. ಬಡವದನ ನಾವು ಆಳ್ಮಗ ಅಂತ ತಿಳ್ಕೊಂಡು ತಾತ್ಸಾರ ಮಾಡಕ್ ಹೋಗ್ಬೇಡ. ಯಾರು ಇನ್ನೊಬ್ಬರ ಮನಸ್ಸಿನ ಶಾಂತಿಯನ್ನು ಕೆಡಿಸುವರು ಅವರಿಗೆ ಮನಸ್ಸಿನ ಶಾಂತಿಯನ್ನು ಹೊಂದುವ ಹಕ್ಕು ಇಲ್ಲ ಅಂತ. ಹೌದು, ಇನ್ನೊಬ್ಬರು ನೆಮ್ಮದಿ ಕೆಡಿಸಿದೆ ಅಂದ್ರೆ ನಿನ್ನ ಕೆಡಿಸ್ಕೊಂಡಂಗ, ನಿನ್ನ ಕಾಲ ಮ್ಯಾಗ ನೀನೇ ಕಲ್ಲು ಚೆಲ್ಕೊಂಡಂಗ. ಇನ್ನೊಬ್ಬರಿಗೆ ಹಿತ ಬಯಸೋದ್ರೊಳಗೆ ನಿನಗೆ ಹಿತ ಅದ.
ಮಾಡಿ ನೋಡು. ಮನಸ್ಸಿನ್ಯಾಗ ಮೊದಲು ಬಂತಂದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕಂತ ಭಾವ ನಿನ್ನಲ್ಲಿ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತದೆ. ಕೆಡಕ್ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ಮೊದಲು ನಿನ ಕೆಟ್ಟ ಇನ್ನೊಬ್ಬನ ಕೆಡಿಸೋದು ನೀನು. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಎಂದೂ ಕೆಟ್ಟ ಭಾವನೆಗಳನ್ನು ಮಾಡಬೇಡ. ಎಲ್ಲರಲ್ಲಿ ಒಳ್ಳೆಯ ಭಾವನೆ, ಒಳ್ಳೆಯ ಅವರ ಅಂತಹ ಒಂದು ವಿಚಾರಗಳು ನಿನ್ನಲ್ಲಿ ವಿಶಾಲ ಮನೋಭಾವನೆ ಬೇಕು. ಎಲ್ಲರನ್ನ ತನ್ನಂಗ ಕಾಣುವಂತ ಮನೋಭಾವನೆ ಬಂತಂದ್ರೆ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಇಲ್ಲ ಅಂದ್ರೆ ನೀ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲ ಇದ್ದ ಸಮಾಧಾನ ಎಲ್ಲ ಕೆಡಿಸ್ಕೊಂಡ್ಕೊಂಡಿರ್ತೀನಿ. ಅತಿ ಅಸಹಾಯಕ ಸ್ಥಿತಿಯಲ್ಲಿ ಮಾರ್ಗದರ್ಶನಕ್ಕಾಗಿ ಸ್ವರೂಪ ಜ್ಞಾನ ಪಡೆದವರು ಬರೆದ ಗ್ರಂಥಗಳನ್ನು ಓದಬೇಕು. ಕೆಲವರು ಶೆರೆ ಕುಡಿದು ಗಾಂಜಾ ಸೇರಿ ಚಿಂತೆಯನ್ನು ಕಳೆದುಕೊಳ್ಳಬೇಕೆನ್ನುತ್ತಾರೆ. ಇದು ಅಸಾಧ್ಯವಾದ ಮಾತು. ನಿದ್ರೆ ಗುಳಿಗಳನ್ನು ಸೇವಿಸುವುದರಿಂದ ಚಿಂತೆಯು ಹೋಗಲಾರದು. ಗುಳಿಗೆ ತಗೊಂಡ್ಬಿಡ್ಬಿಡಪ್ಪ, ನಿದ್ದೆ ಮಾಪ ಬರ್ತದೆ. ಅದರಿಂದ ಏನಾಕೈತಿ, ಶರೀರ ಎಲ್ಲ ಡ್ಯಾಮೇಜ್ ಆಗುತ್ತೆ. ಹೌದಿಲ್ಲ? ಸೈಡ್ ಪರಿಣಾಮಕ್ಕವಿಲ್ಲ ಅವನು ತಗೋದ್ರಿಂದ. ಅದು ಮುಂದೆ ಪರಿಣಾಮ ಏನಾಕೈತಿ ಗೊತ್ತಿಲ್ಲ. ಆಗಿನ ಪೂರ್ತಿ ಕಷ್ಟ ನೋಡವನು. ಶರೀರ ಕುಡಿಯಾಕೈತಿ ಅಂದ್ರೆ ಏನಾಕೈತಿ, ಲಂಗ್ಸ್ ಎಲ್ಲ ಹಾಳಾಗೋಕ. ಹೌದಿಲ್ಲ? ಇದು ನೀವು ಕಠಿಣವಾದ ಪ್ರಸಂಗಗಳನ್ನು ಎದುರಿಸುವ ದುರ್ಬಲತೆಯನ್ನು ಬೆಳೆಸುತ್ತವೆ. ಆತ್ಮಹತ್ಯೆ ಇದು ಮಹಾಮೂರ್ಖತನ. ಬಹಳ ತ್ರಾಸ ಆತ ಅಂದ್ರೆ ಏನಪ್ಪಾ, ನಾ ಏನಾರ ತಗೊಂಡ್ಬಿಡಂಬಿಡ, ಗುಳಿಗೆ ತಗೊಂಡ್ಬಿಡಂಬಿಡ ಅಂತೇಳಿ ಕೆಲವು ಮಾಡ್ತಾರಲ್ಲ. ಮೊದಲ ಬಾವಿ ಬೀಳ್ತಿದ್ದು, ಮೊದಲ ಈಗ ಬಾಳ ಕಡಿಮೆ ಆಗ್ಯಾವ ಬಾವಿ ಬೀಳು. ಯಾವ ವರ್ಷದಾಗ ಒಂದೊಂದು ಇದ್ದೇ ಇರ್ತಿದ್ದು. ಅವನ್ನೆಲ್ಲ ಬಾವಿ ನೀರು ಬಳಿಬೇಕು, ಬಿಡ ಮಾರ ಬಿದ್ದೈತಿ ಅದ್ರಾಗ ಅಂತ. ಹೌದಿಲ್ಲ? ನಾವ್ ಎಲ್ಲಾ ಬಾವ್ಯಾಗ ಬಿದ್ದದ್ದು ನೋಡೇವಿ. ನಮ್ಮ ಊರಾಗ ಎಷ್ಟು ಬಾವಿ ಅದಾವ ಅಷ್ಟು ಬಾವ್ಯಾಗ ಒಬ್ಬೊಬ್ರು ಬಿದ್ದ ಬಿಟ್ಟಾರ. ನೋಡ್ರಿ ನೀವು, ಈ ಹೊರಗಿನ ಬಾವ್ಯಾಗೂ ಬಿದ್ದಾನು, ಕಡದ್ ಬಂದ್ ಬಿದ್ದವು, ಗುಡಿ ಬಾವ್ಯಾಗ ಬಿದ್ದಾವು, ಎಲ್ಲಾ ಬಿದ್ದಾವು. ನಾವ್ ಸಣ್ಣವನಿರ್ದ ಇದ್ವಿ ಅವಾಗ. ಅಲ್ಲಿ ಹೊಲದಾಗ ಕಡದ್ ಬಂದ ಬಿದ್ದ. ನಾವ್ ಶಾಲಿ ಹುಡುಗರು ನೋಡಕ್ ಹೋದಾಗ ಕೋಳಿ ಅವಾಗ ಓಡ್ತಿವಿ, ಹೊಡ್ಯಾಕ್ ಬರ್ತಿದ್ದವು. ಏನ್ ಮಾಡ್ತಾವ, ಅಲ್ಲಿ ಬಿದ್ದಾವು. ಎಲ್ಲಾ ಬಾವಿಯಾಗ ಬಿದ್ದಾರ, ನೋಡೇವು. ಹೆಣ ತೆಗ್ದದ್ದು. ಹೌದು, ಅವಾಗ ಹಂಗ ಮಾಡ್ತಿದ್ರು. ಏನ್ ಮಾಡೋದು ಅವಾಗ? ಬ್ಯಾರೆ ದಾರಿ ಇಲ್ಲಿ ಬಿಡಪ್ಪ ಮರ, ಏನಕ್ಕೆ ಜೀವನ ಬ್ಯಾಸರಾಗಿ. ಇದರಿಂದ ನೀನು ಪಿಶಾಚಿ ಹಾಕೊಂಡ್ಕೊಂಡಿರ್ತೀವಿ. ಸೂಕ್ಷ್ಮ ಶರೀರದಾಗ ಜಡ ಶರೀರ ಹೋಗೈತಿ ಅಂದ್ರು ಸೂಕ್ಷ್ಮ ಶರೀರ ವಾಸನ ಹಂಗ ಇರ್ತದ. ಯಾವ ರೀತಿ ಸಂಕಟ ತೋಡ್ಕೊಳತಾವ, ಅಯ್ಯೋ ಯಪ್ಪ ಏನಾತು ನನ್ನ ಬಾಳೆ. ಸೂಕ್ಷ್ಮ ಶರೀರದಾಗ ಹಂಗ ತಿರುಗ್ತಾವು. ನೀ ಜಡ ಶರೀರವಾದ ಮುಗಿತೆ ಅಂತಿದ್ದೀನಿ. ಭಾರಿ ಸಂಕಟದ ಜನ್ಮ. ಮತ್ತಟು ಪಿಶಾಚಿ ಜನ್ಮ ಅಂದ್ರೆ ಪಿಶಾಚಿ ಜನ್ಮವು ಮಾನವ ಜನ್ಮಕ್ಕಿಂತಲೂ ದುಃಖದಾಯಕವಾದದ್ದು. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಕು. ಹಾಳು ಮಾಡಿದ ಪಾಪಕ್ಕೆ ಗುರಿ ಆಗಕ್ ಹೋಗ್ಬೇಕು. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ. ಬಂದದ್ದೆಲ್ಲ ಬರ್ಲಿ, ಅದು ಏನ್ ಬೇಕಾದ್ರು ಅನುಭವಿಸಲ್ಲ. ಗಟ್ಟಿ ಆಗ್ಬೇಕು. ಇದ್ರ ಕಡೆ ಲಕ್ ಕೊಟ್ರೆ ನಿನಗೇನು ಬಾಧೆ ಆಗುದಿಲ್ಲ. ಇದ್ರ ಕಡೆ ಲಕ್ ಕೊಡಕ್ ತಯಾರಿಲ್ಲ. ಬರೇ ಬಾಳ್ಯಾಗ ಬಡ್ಕೊಂಡು ಸತ್ತು ಹೋಗ್ತಿ ಕೆಲ್ಸಕ್ಕೆ. ಸ್ವಲ್ಪ ಯಾಕಾಗೋಲ್ದಕ್ಕೆ ಈ ಸಂಸ್ಕಾರ ನಿನ್ನಲ್ಲಿ ಇತ್ತಂದ್ರೆ ಈ ಸ್ಥಿತಿ ನಿನಗೆ ಬರ್ತೈತಿ. ಎಷ್ಟೋ ನಿನ್ನ ಆ ಸಂಕಟದಿಂದ ಪಾರ್ ಮಾಡ್ತೈತಿ ಈ ಸಂಸ್ಕಾರ ನಿನ್ನಲ್ಲಿ ಇತ್ತು ಅಂತಂದ್ರೆ. ಧನಧಾನ್ಯ ಸಂಪತ್ತು ನಿಜವಾದ ಸಂಪತ್ತಲ್ಲ, ಅಧ್ಯಾತ್ಮ ಸಂಪತ್ತೇ ನಿಜವಾದ ಸಂಪತ್ತು. ನಿಮ್ಮ ಎಲ್ಲ ವ್ಯವಹಾರಿಕ ಆಶೆಗಳನ್ನು ಕಿತ್ತು ಹಾಕಿರಿ. ಅಧ್ಯಾತ್ಮದಲ್ಲಿ ಮುಂದುವರಿಯುವ ಆಸೆಯನ್ನು ಇಟ್ಟುಕೊಳ್ಳಿರಿ. ಸಾಕಿನ್ನು ಎಲ್ಲದ್ರ ಮ್ಯಾಗ ಉದಾಸೀನ ಆಗಿನ್ನು ಸಾಕು, ಬೇಡ ಇನ್ನು ಯಾವ್ದ್ರಾಗೂ ಲಾಭ ಇಲ್ಲ ಅಂತ. ಏನ್ ಮಾಡಿರೂ ಈ ಜಗತ್ತಿನಿಂದ ಲಾಭ ಇಲ್ಲ ನನಗೆ. ಅದಕ್ಕೆ ಮಹಾತ್ಮರು ಉದಾಸೀನ, ಎಲ್ಲದ್ರ ಬಗ್ಗೆ ವೈರಾಗ್ಯವನ್ನು ಹೊಂದಿದ್ರು. ಸಿಗಲಿಕ್ಕೆ ಬಿಡ್ಲಿಲ್ಲ ಅವ್ರು. ಎಲ್ಲ ಇದ್ದ ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳಿದ್ರು.
ಇದನ್ನು ಕಂಡು ಹಿಡಿದ್ರು ನಮ್ಮ ಭಾರತೀಯ ಋಷಿಮುನಿಗಳು. ಅನಾದಿ ಕಾಲದಿಂದ ಅದನ್ನ ಈ ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ಕೊಂತ ಬಂದ. ಏನೂ ಲಾಭ ಇಲ್ಲ ಅದ್ರಾಗ, ನೀ ಆಸಕ್ತಿ ವಹಿಸಬೇಡ, ಅದ ನಿಮ್ಮನ್ನೆಲ್ಲ ತೀಕಾಕಸ್ತೈತಿ. ಏನ್ ಎದರ ಮ್ಯಾಗೂ ಆಸಕ್ತಿ ಬೇಡ ಅಂತ. ವಿಷಯಾಸಕ್ತನ ಮನುಷ್ಯನ ಜನ್ಮಗಳ ಸಂಖ್ಯೆ ಹೇಳಿಕೆ ಬರುದಿಲ್ಲ ಅಂದ. ಬಾಳೆದಾಗ ಆಸಕ್ತಿ ಇತ್ತಂದ್ರೆ ನೀ ಎಷ್ಟು ಜನ್ಮ ಈ ಭೂಮಿ ಕುಟ್ಟಿ ಪುಡಿ ಮಾಡಿ ಧೂಳಿ ಕಣಗಳದಾವಲ್ಲ ಅಷ್ಟು ಜನ್ಮಗಳನ್ನ ತಾಳಿದ್ರು ನೀನು ಅದ್ರ ಆಸಕ್ತಿ ಹೋಗುದಿಲ್ಲ ನಿನ್ಗೆ. ಮತ್ತು ಹಪಾಪಿ ಹೆಚ್ಚಕೊಂತ ಹೋಗ್ತೈತಿ. ಏನ್ ಎಷ್ಟು ಸಲ ಹುಟ್ಟಿ ಬಂದ್ರು ಮತ್ತು ಅದರ ಮ್ಯಾಗಿನ ಆಸಕ್ತಿ ಹೋಗಲ್ಲ. ಅನುಲಿ ಉಂಡಿ ಕಂಡು ಕೇಳಿ ಮತ್ತು ಅದೇ ವ್ಯಾಮೋಹ ಅಂತಂದ್ರೆ ಮಾಡಿದ್ದ ಮಾಡುದು, ನೋಡಿದ್ದ ನೋಡುದು. ಹೊಸಾದ್ ಏನೈತಿ? ಹುಟ್ಟಿಟ್ಟು ಬಂದದನ್ನ ಮಾಡಿದಿಲ್ಲ. ಹೊಸಾದ್ ಏನೈತಿಪ್ಪ? ಅವ ಇಂದ್ರಿಯಗಳು, ವಿಷಯ ವಸ್ತುಗಳು. ಉಂಡದ್ದ ಉಣ್ಣುದು, ನೋಡಿದ್ದ ನೋಡುದು. ಏನ್ ಮಾಡಿದಿ? ಹುಟ್ಟಿಟ್ಟು ಬಂದ ಏನ್ ಲಾಭ ಮಾಡ್ಕೊಂಡೆ? ಯಾವಾಗ ವಿಚಾರ ಮಾಡವ? ಎಂದ ಶಾಣೆ ಆಗವ ನೀನು? ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭ ಮಾಡ್ಕೊರಿ ಅಂತ ಮಾಡ್ಕೊಂಡಿ, ದೊಡ್ಡ ಲಾಭ ನಿನಗೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅಂತ. ಅದಕ್ಕೆ ಹಾನಿ ಮಾಡಲು ಬೇಡಿ ಉತ್ಸಪ್ಪಗಳಿರ, ಮಾನವ ಜನ್ಮ ದೊಡ್ಡದು ಅಂತ. ಇದರ ಲಾಭ ಮಾಡ್ಕೊರಿ. ಮಹಾತ್ಮರು ಹೇಳಿದ ವಿಚಾರಗಳನ್ನ ಕೇಳು, ಮನಮುಟ್ಟಿ ಶ್ರವಣ ಮಾಡು. ಅವನು ಅದರಂತೆ ನೀ ಇರಾಕಲಿ ಅಂದ್ರೆ ನೀ ಹುಟ್ಟಿದ್ದಕ್ಕೂ ಸಾರ್ಥಕ ಆಕತಿ. ಮನಸ್ಸಿನಲ್ಲಿದ್ದದ್ದೇ ಮಾತು ಕೃತಿಗಳಲ್ಲಿ ಬರಲಿ. ಹೌದು, ಮನಸ್ಸಿನಾಗಿರುವುದೊಂದು, ನೀ ಮಾಡುವುದೊಂದು. ಅಂದ್ರೆ ಮಾತಾಡುವುದು ಒಂದು ಬೇರೆ, ನೀ ಮನಸ್ಸಿನಾಗಿ ಇಟ್ಕೊಳ್ಳೋದು ಒಂದು ಬೇರೆ. ಬಾಯಲ್ಲಿ ಎಷ್ಟು ಚಂದ ಮಾತಾಡ್ತಾನ್ರಿ, ಜೇನುತುಪ್ಪದಂತ ಮಾತು. ಮಧು ತಿಷ್ಠತಿ ಜೀವಹಾಗ್ರಿ ಹೃದಯ ಹೇತು ಹಾಲಾಹಲಂ ಅಂತ. ಒಳಗೆ ಇಸ ತುಂಬಿಕೊಂಡು ಮ್ಯಾಗ ಮಾತು ಎಷ್ಟು ಮಾತಾಡ್ತಾನಪ್ಪ ಅವ. ಬರ್ರಿ ಕುಡಿ ಬರ್ರಿ ಚಾಕು, ಎಷ್ಟು ಪೋಲಿಂಗ್ ಮಾಡ್ತಾನಪ್ಪ ಇವ. ಹೌದಿಲ್ಲ? ಬಾಳ ಇದನ್ ಮಾಡ್ತಾನ. ಹೌದಿಲ್ಲ? ಕಾಳಜಿ ಬಾಳ ಚಲೋ ಅದಾರ ಬಿಡ್ರಿ ಇವ್ರು ಅನ್ಬೇಕು. ಒಳಗೆಲ್ಲ ಹಾಲಾಹಲ. ಮಾನಸ ಗಳತನವನ್ನು ಕಿತ್ತು ಹಾಕಿರಿ. ಮಾನಸ ಗಳತನವೇ ಮನಸ್ಸಿನ ಅಶಾಂತಿಗೆ ಕಾರಣ. ಹೌದು, ಆಲಸಿ ಆಗಕ್ ಹೋಗ್ಬೇಡ. ಅದ ನಿನ್ನ ಶತ್ರು. ವ್ಯಾವಹಾರಿಕವಾಗಿ ಬಡವರೊಡನೆ ನಿಮ್ಮನ್ನು ಹೋಲಿಸಿಕೊಳ್ಳಿರಿ. ಹೌದು, ನಮ್ಗಿಂತ ಏನು ಇಲ್ದವ್ರು ಅದಾರಲ್ಲ, ಅವ್ರ ಹೆಂಗ ಜೀವನ ಐತಿ? ನಿಮಗಿಂತ ಆಧ್ಯಾತ್ಮಿಕವಾಗಿ ನಿಮಗಿಂತ ಹೆಚ್ಚು ಮುಂದುವರೆದವರೊಡನೆ ಹೋಲಿಸಿಕೊಳ್ಳಿರಿ. ಇದರಿಂದ ನಿಮ್ಮ ಭೌತಿಕ ತೃಪ್ತಿಯು ಆಧ್ಯಾತ್ಮಿಕತೆಯನ್ನು ಹೊಂದುವ ತೃಪ್ತಿಯು ಉಂಟಾಗುವುದು. ಇದೇ ಶಾಂತಿಗೆ ದಾರಿದೀಪವು. ಹೌದು, ಸಾಹುಕಾರ ನೋಡಿ ನಾನು ಹಂಗ ಆಗ್ಬೇಕಂತ ಸಮಾಧಾನ ಆಗುದಿಲ್ಲ ನಿನಗ. ಅವನ್ಗಿಂತ ನಾನು ಹೆಚ್ಚಪ್ಪ, ನಾ ಕಡಿಮೆ ಆದ್ನೆಲ್ಲ. ನನಗೆ ಈ ಬರೇ ನಮ್ಗ ಕಡಿಮೆ ಬಂತ್ ಬಿಡು, ಏನೋ ಮಾಡ್ಸ್ಯಾರ ನಮ್ಗ. ಹೌದಿಲ್ಲ? ಏನೋ ಆಗೈತಿ ಇದಕ್ಕೆ ನಮಗ. ವರ್ಷ ಎಲ್ಲ ಚಲೋ ಹೋಗ್ತಿದ್ವಿ ನಾವು, ಎಲ್ಲಾ ನಮ್ ಬಾಳೆ ಎಲ್ಲ ಏನೋ ಮಾಡಾಕತ್ತಾರ ನಮ್ಗೆ. ಈ ಭಾವನೆಗಳು ಬರ್ತಾವ, ವಿಪರೀತ ಭಾವನೆಗಳು ಕಾಡಾಕ್ ಶುರು ಮಾಡ್ತಾವ. ವ್ಯಾವಹಾರಿಕವಾಗಿ ಅದನ್ನ ನಮ್ಗಿಂತ ಬಡವ್ರು ಅದಾರ ಬಿಡ, ಅವ್ರು ಏನು ಇಲ್ಲ, ಮನಿ ಸಹಿತ ಇಲ್ಲಪ್ಪ. ಅವ್ರು ಯಾರ್ದಾರ ಮನೆಯಾಗಿದ್ದು ಜೀವನ ಸಾಗಿಸ್ತಾರ. ನಮ್ಗೆಲ್ಲಾ ಇದ್ದು ಈ ಮನಿ ಐತೆ, ಇನ್ನೂ ಅದು ಬೇಕು ಇದು ಬೇಕಂತೀಯಲ್ಲ. ಅವ್ರ ಜೀವನ ಹೆಂಗೈತಿ ನೋಡು, ಬದುಕ್ತಾರಿಲ್ಲೋ ಅವ್ರು? ಎಲ್ದವ್ರು ಏನದಾರ ಇಲ್ಲೋ? ಭೂಮಿ ಮ್ಯಾಗ ಅದಾರ ಇಲ್ಲೋ? ಅವ್ರು ನೆಮ್ಮದಿಯಿಂದ ಅದಾರ ಅವರು? ನಾವು ಆರಾಮಿರಾಕ ಇವೆಲ್ಲ ಇದ್ರೆ ನಾವು ಆರಾಮಿರ್ತೇವೆ ಅಂತ ನಾವು ತಿಳ್ಕೊಂಡೇವಿ. ಏನೂ ಬೇಕಾಗಿಲ್ಲ. ಈ ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲೂಲಿ ನಮ್ಗೆ ಆರಾಮಿರಾಕ ಸಂಬಂಧ ಇಲ್ಲೂಲಿ. ಅದನ್ನ ಕಲಿಬೇಕಾಗೈತಿ ನಾವು. ಇದಕ್ಕೆ ವಿರುದ್ಧವಾಗಿ ವ್ಯಾವಹಾರಿಕವಾಗಿ ಶ್ರೀಮಂತರೊಡನೆ ಹೋಲಿಸಿಕೊಂಡರೆ ಮತ್ತು ಆಧ್ಯಾತ್ಮಿಕವಾಗಿ ನಮಗಿಂತ ಹಿಂದುಳಿದವರೊಡನೆ ನಾವು ಹೋಲಿಸಿಕೊಂಡರೆ ಭೌತಿಕ ತೃಪ್ತಿಯು ಆಧ್ಯಾತ್ಮಿಕ ಅಹಂಕಾರವು ಬೆಳೆದು ನರಕಕ್ಕೆ ಒಯ್ಯುವುದು. ಹೌದು, ಮತ್ತೆ ಈ ಸ್ಥಿತಿ ಬರ್ತದೆ ನಿನಗೆ. ನನಗ ಯಾವ ಕೇಳವ ಹೇಳವ ಯಾವದನ ಅಂತ ಬಂದ್ ಬಿಡ್ತೈತಿ ನಿನಗೆ. 4 ಮಂದಿ ಹೌದು ಅಂದ್ಕೂಡ್ಲೆ ತಲೆಲ್ಕ ಅಹಂಕಾರ ಬಂದ್ಬಿಡ್ತೈತಿ.
ನಿನಗೆ ಸಾಧನನ ಕುಂಠಿತ ಆಗ್ಬಿಡುತ್ತೆ. ಅಹಂಕಾರ ಬಂತಂದ್ರೆ ನಿನಗೆ ಕಾರಣವಿಲ್ಲದೆ ಮಾತಾಡಬಾರದು, ಕೇಳದವರಿಗೆ ಉಪದೇಶಿಸಬಾರದು, ಯಾರೊಡನೆಯೂ ವಾದಕ್ಕೆ ಇಳಿಯಬಾರದು. ವಾದದಲ್ಲಿ ಜಯಿಸಬೇಕೆಂಬುದು ಏತಕ್ಕೆ? ಇದರಿಂದ ನಿನ್ನ ಅಹಂಕಾರವು ಬೆಳೆಯುವುದು, ಇದರಿಂದ ಉಳಿದವರಿಗೆ ನೋವಾಗುವುದು, ವಾದಿಗಳಲ್ಲಿ ಜಗಳ ಉಂಟಾಗುವುದು. ಹೌದಿಲ್ಲ? ಅವರೇ ತಿಳ್ದಂಗ ಅವರೇ ಇರ್ಲಿವಾ? ಅವ್ನು ನಿನ್ನ ತಿಳಿದ ನಿಂದ ಕರೆಯಪ್ಪ ಅನ್ಬೇಕು. ಅವ್ನು ಹೌದಪ್ಪನ ಕೂಡ ಹೌದಪ್ಪ, ಅಲ್ಲಪ್ಪನ ಕೂಡ ಅಲ್ಲಪ್ಪ ಅನ್ಬೇಕು. ನಾವು ಮಾತ್ರ ಸ್ವತಃ ವಿಚಾರ ಮಾಡ್ಬೇಕು, ಯಾವ್ದು ನಿತ್ಯ, ಯಾವ್ದು ಅನಿತ್ಯ, ಯಾವ್ದು ಹಿತ, ಯಾವ್ದು ಸ್ವಂತ ಪ್ರಜ್ಞೆ ಬೇಕು. ಅವ್ ಶಾಣೆ ಆದವ ಯಾರು ಕೂಡ ವಾದ ಮಾಡಕ್ ಹೋಗುದು. ಕಂಡವರೆಲ್ಲರಿಗೂ ಒಲಿಸೆಯುತ್ತಾರೆ, ಇಹನವರ ಅನುಸಂಧಾನವನ ಅರಿಯ. ಯಾರು ಹೆಂಗಿರ್ತಾರ? ಅಜ್ಞಾನಿಗಳು ಕೂಡ ಅಜ್ಞಾನಿ ಹೆಂಗ ಇರ್ತಾನ ಏನ್, ಆದ್ರ ಅವ್ರಂಗ ಅವ ಇರುವುದಿಲ್ಲ. ಒಳಗಿನ ಇದ ಬೇರೆ ಇರ್ತೈತಿ. ಅದಕ್ಕೆ ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಗೆ ಜ್ಞಾನ ನಾವಿರ ಕಲಿಬೇಕು. ಇದ ಶಾಣೆತನ. ಹುಚ್ಚಗೆ ಹುಚ್ಚ ಅಂತಂದ್ರೆ ಹೊಡ್ಯಾಕ್ ಬರ್ತಾನವ. ನಿನ್ನಂತ ಶಾಣೆನ ಯಾವನು ಇಲ್ಲಪ್ಪ ಅವನು. ಹೌದಿಲ್ಲ? ನೀ ಹೇಳ್ದಂಗೆ ಕೇಳ್ತಾನ ನಾವು. ಹೌದಿಲ್ಲ? ಮೂರ್ಖ ಜನರ ಸಮೂಹ ನಿನ್ನನ್ನು ಮೂರ್ಖರು ಮಾಡ. ಅಂತ ಜನಸಮೂಹದಿಂದ ದೂರ ಇರ ಕಲಿಬೇಕು. ಏನ್ ಮೂರ್ಖರಂದ್ರೆ ಯಾರು? ಬಾಳೆದಾಗ ಸುಖ ಐತೆ ಅಂತ ಹುಡ್ಕವ್ರು. ಬಾಳೆಗೆ ಬಡ್ಕೊಂಡು ಸಾಯೋರೆಲ್ಲರೂ ಮೂರ್ಖರು. ಅದನ್ನು ನಮ್ಮನ್ನ ಹಂಗ ಮಾಡಾಕಸ್ತತಿ. ಎಲ್ಲಾರು ಅದನ್ನ ಮಾಡಾಕ್ತಾರ, ಅದ ಸುಖ ಕೊಡ್ತೈತಿ ಅಂತ. ಬಡ್ಕೊಂಡು ಬಾಳೆ ಮಾಡಿಸತ್ತು ಕೆಲ್ಸ. ಕೆಲವು ಅವಿಚಾರಿಗಳು ವಿಚಾರ ಮಾಡದೆ ತಮ್ಮ ತಿಳುವಳಿಕೆ ಸರಿ ಎಂದು ಹಠ ಸಾಧಿಸುವರು. ಇಂಥವರಿಗಾಗಿ ಕಾಲ ಮತ್ತು ಶಕ್ತಿ ಹರಣ ಮಾಡಬೇಡ, ಇದರಿಂದ ವೈರತ್ವ ಬೆಳೆಯುವುದು. ಹೌದು, ಯಾರು ಕೂಡ ವೈರತ್ವ ಕಟ್ಕೊಳಕ್ ಹೋಗ್ಬೇಡ. ಅದು ಜನ್ಮ ಜನ್ಮಾಂತರ ಇರ್ತದ. ಅದು ಶೇಡಿನ ಮನೋಭಾವ ಇತ್ತು ಅಂತಂದ್ರೆ ಅದು ಮತ್ತೆ ನಿನ್ನ ಹಂಗ ಜನ್ಮ ಜನ್ಮಾಂತರ ಹುಟ್ಟಿಟ್ಟಿ ನಿನ್ನ ಕಾಡಾಕ್ ಹಸ್ತದ. ಹೌದು, ಶೇಡಿನ ಮನೋಭಾವ ಇಟ್ಕೊಂಡ್ರೆ ಕಾಡ್ತಿರ್ತಾವೆಲ್ಲ. ಬಿಡುದಿಲ್ಲ, ನೀನು ಜನ್ಮ ಜನ್ಮಾಂತರ ಬಿಡುದಿಲ್ಪ ಅಂತಿರ್ತಾರ. ಹೌದಿಲ್ಲ? ಅದಕ್ಕೆ ಮಾಡ್ಕೊಂತ ನಿನಗ ಹಾನಿ. ಅದು ಯಾರಿಗೂ ಕೆಡಕ ಬಯಸಾಕೋಬೇಡ, ನಿನಗ ಬೆನ್ನತ್ತದ. ಯಾವುದರ ಬಗೆಗೆ ಬಯಕೆ ಮತ್ತು ಕುತೂಹಲ ಬೇಡ, ಏಕೆಂದರೆ ಬಯಸಿದ್ದು ನಮಗೆ ಸಿಗದಿದ್ದರೆ ಮನಸ್ಸು ಅಶಾಂತವಾಗುವುದು. ಪ್ರಾರಬ್ಧದಂತೆ ಸುಖ ದುಃಖಗಳು ಬರುವು. ಏನ್ ನಮ್ ನಶೀಬದಾಗಿದ್ದದ್ದು ಎಲ್ಲಿ ಬಿಡಪ್ಪ, ನಮ್ಗೆ ಅದು ಬೇಕು ಇದು ಬೇಕು ಅನ್ನೋದು. ಮೊದಲಿನ ಮಂದಿ ಹಂಗೆ ಇತ್ತು. ಯಾಕೆ ಇಲ್ಲದನ್ನ ಅಪೇಕ್ಷೆ ಮಾಡ್ಬೇಕು? ನಮ್ ನಶೀಬದಾಗಿದ್ದದ್ದು ಇರ್ತೈತಿ ಬಿಡಂತ. ಅವ್ರು ಹೆಚ್ಚ ಅದನ್ನ ಏನು ಮಾಡಕ್ ಬೇಕಿದ್ದಿಲ್ಲ. ನಮ್ಮ ಪ್ರಾರಬ್ಧದಂತೆ ಸುಖ ದುಃಖಾದಿಗಳು ಬರುವು. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವು. ಅವು ಒಂದು ಕೂದಲಿಳಿಸೋದ ಯಾರಿಗೂ ಬದಲು ಮಾಡಕ್ಕಾಗುದಿಲ್ಲ. ನಿನಗೆ ಸುಖ ದುಃಖಗಳನ್ನು ಯಾರೂ ಕೊಡಲಾರರು. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಬರ್ತಾವ. ಅನುಕೂಲತೆಗಳು ಪ್ರತಿಕೂಲತೆಗಳು. ಹೆಂಡ್ರು ಮಕ್ಕಳು ನಿನಗೆ ಹಿಂದ ಅವ್ರ ಅನುಕೂಲ ಆಗಿದ್ದು ಈಗ ನಿನಗೆ ಅನುಕೂಲ ಅದ. ಅವ್ರು ಪ್ರತಿಕೂಲ ಆಗಿ ಈಗ ಅವ್ರು ಪ್ರತಿಕೂಲ ಆಗ್ಯಾರ. ನೀ ಮಾಡಿದ ಕರ್ಮನ ಅದ. ಯಾರು ನೋಡುವಲ್ರಿ ನನ್ನ ಅಂತೀರ. ನೀ ಹಿಂದ ಅವ್ರು ನೋಡ್ಲಿಕ್ಕೆ ಯಾವ್ದಕ್ಕೆ ಅವ್ರ ಅಂತ ಮಕ್ಕಳು ಹುಟ್ಟ್ಯಾವು. ನೀ ಮಾಡಿದ ಕರ್ಮ ಅದ. ಹಿಂಗ ತಿಳ್ಕೊಬೇಕು. ಅವ್ರು ನೋಡುವಲ್ರಿ ಇವ್ರು ನೋಡುವಲ್ರಿ ಅಂದ್ರೆ ನೀ ಮಾಡಿದ ಕರ್ಮ ಹಂಗ ಮಾಡಾಕಸ್ತೈತಿ. ಅವ್ರ ಕಡೆಯಿಂದ ಮಾಡಬೇಕವ್ರ ಹಂಗ ಅಂದಾಗ ನೀವು ಅದನ್ನ ಅನುಭವಿಸಬೇಕಾಗತ್ತೆ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರೂ ಚಿಂತಿಸಬಾರದು. ಅವರವರ ಹಿಂದಿನ ಕರ್ಮದಂತೆ ಅವರವರ ಈಗಿನ ವ್ಯವಹಾರವು ನಡೆಯುವುದು. ಇದರಲ್ಲಿ ಕೂದಲಿಗೆಷ್ಟು ಯಾರಿಗೂ ಬದಲಾವಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮಾಡಿದ ಕರ್ಮದ ಏನು ಮಾಡಕ್ಕಾಗುದಿಲ್ಲ. ಅವ್ರವ್ರ ಕರ್ಮದಾಗಿದ್ದ ನೀ ಏನ್ ಮಾಡಕ್ಕಾಗತ್ತೆ? ಹಡದವ್ರು ಏನ್ ಹಣೆ ಬರ ಬರ್ದಿರ್ತಾರ ಅನ್ನೋದಿಲ್ಲ ರೂಢಿ ಒಳಗ. ಹಡದವ್ರು ಏನ್ ಮಾಡ್ಬೇಕ್ರಿಪ್ಪ? ಹಣೆ ಬರ ಬರ್ದಿರ್ಲಿಲ್ಲ. ಅವಾಗ ತನ್ನ ಕಟ್ಕೊಂಡ ಬಂದಿರ್ತಾರ ಕರ್ಮದ ಬುತ್ತಿ. ಇವ ಹಿಂಗಾದ ನೋಡಪ್ಪ, ಹಿಂಗ್ಯಾಕಾದು ಅಂದ್ರೆ ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗ ನಡೀತೈತಿ.
ಎಲ್ಲರೂ ತಮ್ಮ ತಮ್ಮ ಸುಖವನ್ನೇ ಬಯಸುವವರು. ಎಲ್ಲರೂ ಕೂಡಿದ್ದ ತಮ್ಮ ತಮ್ಮ ಸುಖಕ್ಕಾಗಿ ಕೂಡೈತಿ ಎಲ್ಲ ಮೇಳ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಪ್ರತಿಯೊಬ್ಬರೂ ನಮ್ಮ ನಮ್ಮ ಸುಖಕ್ಕಾಗಿ ಕೂಡ. ಹೆಂಡತಿ ಸುಖ ಕೊಡಕ್ ಬಂದಿಲ್ಲ, ತಾ ಸುಖ ಹೊಂದಕ್ ಬಂದಳ. ಗಂಡ ಸುಖ ಕೊಡ್ಬೇಕಂತ ಹೆಂಡತಿ ಮಾಡ್ಕೊಂಡಿಲ್ಲ, ತಾ ಸುಖ ಹೊಂದ್ಬೇಕಂತ ಹೆಂಡತಿ ಮಾಡ್ಕೊಂಡ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಡ್ದಿಲ್ಲ, ನೀ ಸುಖ ಹೊಂದ್ಬೇಕಂತ ಮಕ್ಕಳನ್ನ ಹಡ್ದಿ. ಹೌದಿಲ್ಲ? ನಿಮ್ಮ ಸುಖಕ್ಕೆ ಅಡ್ಡಿ ಆದ್ರೆ ಮಕ್ಕಳನ್ನ ತಗೊಂಡು ಅವನೇನ್ ಮಾಡುದು ಅಂತೀವಿ. ಹೌದಿಲ್ಲ? ಯಾವ್ದೇ ಆಗ್ಲಿ, ನಾವು ನಮಗ ಸುಖಕ್ಕೆ ಅಡ್ಡಿ ಆದ್ಕೂಲೆ ಅದನ್ನ ತಗೊಂಡೆ ಸುದ್ದಿ ತೆಗಿಬೇಡ ಬಿಡ ಅವನಂತೀವಿ. ಸುದ್ದಿ ತೆಗಿಬೇಡ ಬಿಡ ಮಾರ ಅವನಂತೀವಿ. ಅನುಕೂಲ ಎಲ್ಲಿ ಮಠ ಇರ್ತಾವ ಅಲ್ಲಿ ಮಠ ಒಳ್ಳೆ ಅವು ಹೊಂದಾಣಿಕೆ ಇರ್ತೈತಿ. ಅವು ಅನುಕೂಲ ಕಾಯಂ ಹಂಗ ಇರ್ತಾವ. ಅವನು ಮಾಡಿದ ಕರ್ಮ ಹೆಂಗ ಇರ್ತೈತಿ ಹೆಂಗಪ್ಪ. ಒಂದಿನ ಪ್ರತಿಕೂಲ ಆಗ್ಲಿ ನೋಡ, ಇದನ್ನ ಏನಪ್ಪ ಇದು ಎಷ್ಟು ದಿನದ ಇದೇನೋ ಏನೋ ಇದಂತ ಮಕ್ಕಳ ಇಕ್ಕಳಾದುಲಾಗುವಂತ ವಿಘ್ನಕ್ಕವು, ಹೆಂಡತಿ ವಿರೋಧಕ್ಕವು, ಗಂಡ ವಿರೋಧಕ್ಕ ಸಾಯಿ ಮಠ ಒಂದೊಂದು ಮಕ ನೋಡುವಲ್ಲ ತಾಗಿಂದ. ನಿನ್ನ ಮಕ ನನಗ್ ಬೇಡ, ನನ್ನ ಮಕ ನಿನಗೆ ಬೇಡ. ಹೌದಿಲ್ಲ? ಇಲ್ಲಿ ಈ ಮಟ್ಟಕ್ಕನು ಹಾಕವಲ್ಲ. ಏನ್ ನಿನ್ನನ್ನು ಯಾರೂ ನಂಬಿರುವುದಿಲ್ಲ. ಎಲ್ಲರೂ ವಿಷಯಗಳನ್ನೇ ನಂಬಿರುವರು. ಹೌದಿಲ್ಲ? ನಿನ್ನ ಎಷ್ಟೈತಿ ಅವನು ಹೊಲ ಡಿಪಾಸಿಟ್ ಅದು ಎಷ್ಟೈತಿ ಅಂತಾರ, ಅದನ್ನ ನೋಡಿ ಬಂದಿರ್ತಾರೆ. ನಿನ್ನ ನೋಡಿ ಯಾರು ಬಂದಿರೋದಿಲ್ಲ. ನಿನ್ನಲ್ಲಿ ವಿಷಯ ವಸ್ತು ಅನುಕೂಲ ಅದನ್ನ ನೋಡ್ತಾರ ಅವ್ರು. ಮನಿತಾನ ನೋಡಕ್ ಹೋಗುದಂದ್ರೆ ಏನ್ರಿಪ್ಪ, ವ್ಯವಸ್ಥೆ ಬರೋಬ್ಬರಿ ಐತಿಲ್ಲೋ, ತಿನ್ನಾಕ ಉಣ್ಣಾಕ ವ್ಯವಸ್ಥೆ ಬರೋಬ್ಬರಿ ಮನಿತಾನ ಚಲೋ ಐತಪ್ಪ, ಕೊಡಾಕ ಅಡ್ಡಿ ಇಲ್ಲ ಅಂತ. ಏನು ಇರ್ಲಿಲ್ಲ ಅಂದ್ರೆ ವಿಶೇಷ ಸಂಗ್ರಹ ಬಾಳ ಇತ್ತಂದ್ರೆ ಚಲೋ ಐತಿ. ನಾವು ಹೆಂಗಾರ ಇರುವಲ್ಲ, ಆಸ್ತಿ ಬಾಳ ಐತಪ್ಪ ಅಂತ. ಅವ ಉತ್ತಮ ಅದಾನು, ಚಟಾದೀನ್ ಅದಾನು, ಅದನ್ನ ನೋಡೋಂಗಿಲ್ಲ. ಇದೇನ್ ದೊಡ್ಡ ಸಂಸ್ಥಾನ ಐತಿ, ಚಟಾದೀನ್ ಇದ್ರ ತಗೊಂಡು ಏನ್ ಮಾಡೋದು ಅವನ? ಎಷ್ಟ್ ದಿನ ಇರ್ತೈತಿ ಅದು? ಅದಕ್ಕೆ ಕೊಡಬೇಕು ಉತ್ತಮನಾದವನಿಗೆ ಮಗಳಂ ಸತ್ಪಾತ್ರದೋಳು ದಾನಮಮ್ಮ ಅಂತ. ಉತ್ತಮರಿದ್ರೆ ಕೊಡವ, ಅದ ಒಂದ್ ದೊಡ್ಡ ಆಸ್ತಿ ಅವನು. ಯಾವ್ದು ಚಟ ಇಲ್ಲದೆ ಇದ್ರೆ ಅವನ ಆಸ್ತಿವಾನ. ಎಲ್ಲ ಚಟಾದಿನ ಅದಾನ, ಎಷ್ಟ್ ಸಂಸ್ಥಾನ ಐತಿ ಅಂದ್ರೆ ತಗೊಂಡು ಏನ್ ಮಾಡುದು ಅವನು? ಸತ್ಪಾತ್ರದೋಳು ದಾನ. ನೀನು ಮಾಡಿದ ನಿನಗ ಅದು ಇಷ್ಟ ಆಕೈತಿ, ನಿನಗೂ ಬರ್ತೈತಿ. ಅದು ಯಾರಿಗೆ ನೀ ಅನುಕೂಲ ಆಗಿರ್ತಿ ಅಂಥವ್ರು ಮಾಡಿದ ಕರ್ಮ ನಿನಗೂ ಬರ್ತೈತಿ, ಅದ್ರಾಗ ಪಾಲ್ಗಾರ ಹಾಕಿನಿ. ದುಷ್ಟರಿಗೆ ದಾನ ಮಾಡಿದೆ ಅಂದ್ರೆ ಅವ್ರು ಮಾಡಿದ ಕೃತಿಗಳಲ್ಲಿ ನಿನಗೂ ಪಾಲ ಬರ್ತೈತಿ. ಒಳ್ಳೆಯವರಿಗೆ ದಾನ, ಸತ್ಪಾತ್ರದೋಳ ಮಾಡಿದ ಆ ಪುಣ್ಯ ಫಲ ನಿನಗೂ ಬರ್ತೈತಿ. ಅದಕ್ಕೆ ಸತ್ಪಾತ್ರದೋಳ ದಾನ ಮಾಡುವಂತ. ಕಂಡಲ್ಲೇ ದಾನ ಮಾಡಕ್ ಹೋಗ್ಬೇಡ, ಕೊಡ್ತೇನೆ ಅಂತೇಳಿ. ಸೆರೆ ಕುಡಿಯೋವ್ರಿಗೆ ಗಯ ತಗೋರಿ, ನೀನು ಕೊಟ್ಟೆ ಅದ್ರ ಮಾಡಿದ ಫಲ ಅದು ಯೋಗ್ಯ ಆಕೈತಿವಿ. ನಾವು ಕೊಟ್ಟದ್ದು ಉಪಯೋಗ ಆಗ್ಬೇಕದು. ಉಪಯೋಗ ಆಗ್ಲಿಲ್ಲ ಅಂದ್ರೆ ಏನು ವ್ಯರ್ಥ ಹೋದಿಲ್ಲ. ಅದಕ್ಕೆ ಸಿಕ್ಕಲ್ಲೇ ದಾನ ಮಾಡಕ್ ಹೋಗ್ಬೇಡ. ಏನ್ ಪಾತ್ರತೆ ಅರಿತು ದಾನ ಮಾಡುವಂದ. ಈ ಜಗತ್ತಿನಿಂದ ಆನಂದವನ್ನು ಬಯಸಬೇಡ. ಈ ಜಗತ್ತಿನಿಂದ ಆನಂದ ಹೊಂದಲು ಎಂದೂ ಪ್ರಯತ್ನಿಸಬೇಡ. ಜಗತ್ತೆಂದರೆ ನಾಗರ ಹಾವಿನ ವಿಷದಂತೆ ದುಃಖಮಯವೇ ಇದೆ. ಸುಖಕ್ಕಾಗಿ ಜಗತ್ತನ್ನು ನಂಬಿದರೆ ನಿರಾಶೆ ಮತ್ತು ದುಃಖವೇ ಗತಿ. ನೋಡಿ, ಇದನ್ನು ಬೆನ್ನು ಹತ್ತಿದವ್ರಿಗೆ ಏನಾಗ್ಯಾರ? ಜಗತ್ತಿನ ಭೌತಿಕ ವಸ್ತುಗಳು, ವಿಷಯ ವಸ್ತುಗಳನ್ನು ಬೆನ್ನು ಹತ್ತಿದವ್ರು ನೆಮ್ಮದಿಯಿಂದ ಅದಾರ ನೋಡ್ಕೊಡಿ. ಏನ್ ಆರಾಮದಿಯಾ ಅಂತ ಪ್ರಶ್ನೆ ಮಾಡ್ತೇವೆ, ಹೌದಿಲ್ಲ? ಇದನ್ನ ಅವಲಂಬಿಸ್ಕೊಂಡು ಆರಾಮದಿಯಾ, ಈ ಶರೀರ ಹಿಡ್ಕೊಂಡು ಕುಂತಿಯಲ್ಲ ಆರಾಮದಿಯಾ? ಹ್ಞೂನ್ರಿ ಅಂತಾನೆ. ಎಲ್ಲಿ ಆರಾಮ? ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗಿರಂದ್ರೆ ಎಂದು ಸಾಧ್ಯ ಆಗ್ಬೇಕು ಹೇಳ್ರಿ? ಹಂಗ ಶರೀರನ ತಾದಾತ್ಮ್ಯ ಭಾವ ಇಟ್ಕೊಂಡು ನಾ ಆರಾಮ ಇರ್ತೇನೆ ಅನ್ನೋದು ಸಾಧ್ಯತೆನ? ಶರೀರ ಸಂಬಂಧ ತಪ್ಪಿದಾಗ ಆರಾಮು, ಶರೀರ ಸಂಬಂಧ ಇದ್ದಾಗ ಆರಾಮ ನೋಡ್ಕೊ. ಎತ್ತಿದಾಗ ಯಾ ಶರೀರ ಸಂಬಂಧ ತಪ್ಪೈತಿ, ಅವಾಗ ಹೆಂಗಿದ್ದಿ? ಎಚ್ಚರಿಕೆ ಒಳಗೆ ಶರೀರ ಸಂಬಂಧ ಹಚ್ಕೊಂಡು ಹೆಂಗದಿ ನೋಡ್ಕೊ. ಅದನ್ನ ನಾವು ವಿಚಾರ ಮಾಡುದು. ನಾವು ಇವೆಲ್ಲ ತೋರಿಡಗ್ತಾವು, ಇದಕ್ಕಿದ್ದಂಗಿಲ್ಲ.
ಇವು ನಾನು ನನ್ನದು ಇವ ಸುಖರೂಪ ಅಂತ ತಿಳ್ಕೊ. ವಿವೇಕವಂತರಿಗೆ ಇದು ಹೊಳಿತೈತಿ. ವಿವೇಕ ಇಲ್ಲದವ್ರಿಗೆ ಇವ ಸುಖರೂಪ ಇವ ಖರೆ ಅಂತ ತಿಳ್ಕೊಂಡು ಇದ್ರ ತಾದಾತ್ಮ್ಯ ಭಾವದಾಗ ಹೋಗ್ತೀವಿ. ಜೀವನ ಎಲ್ಲ ಅದ್ರಾಗ ಕಳಿತೀವಿ ನಾವು. ಇದನ್ನ ಬಿಟ್ಟು ಏನೈತಪ್ಪ, ಬಹಳ ಆರಾಮದೇವ್ ನಾವು ಇವನ್ನ ಹಿಡ್ಕೊಂಡು. ಯಾವ ಹೊತ್ತಿನ ಕೈ ಕೊಡ್ತಾವ ಹೇಳಾಕ್ ಬರೋದಿಲ್ಲ. ಯಾಕೆ ಅನಿತ್ಯವಾದದ್ದು ಮತ್ತು ನಿರಂತರ ದುಃಖವನ್ನು ಕೊಡ್ತಾವ ನಾವು. ಅದನ್ನ ಅವಲಂಬಿಸಿದೆ ಅಂದ್ರೆ ನೀವು ಜಗತ್ತು ಸುಖಮಯವೆಂದು ತಿಳಿದುಕೊಳ್ಳುವವರೆಲ್ಲರೂ ಮೂರ್ಖರೇ ಅಂತ. ಅದಕ್ಕೆ ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಾಗಿರೋದು ಚಲೋ ಅಂತ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದ. ಬ್ರಹ್ಮನಿಷ್ಠರಿಂದ ಶ್ರವಣ ಮಾಡಿರಿ, ಅವರು ಬರೆದ ಪುಸ್ತಕಗಳನ್ನು ಓದಿರಿ, ಅದರಂತೆ ನಡೆಯಿರಿ. ಇದೇ ಮನಸ್ಸಿನ ಶಾಂತಿಯನ್ನು ಸಾಧಿಸುವ ದಾರಿ. ಈ ಜಗತ್ತು ಒಂದು ಕನಸು ಇದ್ದಂತೆ. ಹೌದು, ವಿಷಮ ಸಂಸಾರ ಇದನ್ನು ಕನಸು ಎಂದು ಅರಿ. ಸಂತ್ಯ ಕೂಡಿದ ಮ್ಯಾಳ ಶಾಂತಿ ಮುಗಿದ ಕೊಲೆ ಮುಗಿದು ಹೋದ ಎಲ್ಲ. ಎಷ್ಟ್ ದಿನ ಇರ್ತೈತ್ರಿ ಇದು? ಮುಗಿದು ಹೋದಪ್ಪ. ಒಂದ ಹಕ್ಕಿಗಳ ಗಿಡದಾಗ ರಾತ್ರಿ ಬಂದು ಕೂಡಿದಂಗ ಬೆಳಗ್ಗೆ ಹಾರಿ ಹೊಡೆದ ದಿಕ್ಕಿಗೆ ಒಂದೊಂದು ಹಾರಿ ಹೋಗ್ತಾವ. ಹಂಗ ಇವು ಕೂಡ್ಯಾವ, ಕರ್ಮಕ್ಕನುಸಾರ ಕೂಡ್ತಾವ, ಮತ್ತ ಅಗಲಿ ಹೋಗ್ತಾವ. ಶಾಶ್ವತವಾದದ್ದು ಯಾವುದೂ ಅಲ್ಲ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಇದ್ರ ಬೆನ್ನು ಹತ್ತಾಕ್ ಹೋಗ್ಬೇಡ. ಇದ್ರ ಬೆನ್ನು ಹತ್ತಿದ ಅವಾಗ ನೆಮ್ಮದಿ ಎಂದೂ ಸಿಗುದಿಲ್ಲ ನಿನಗೆ. ನೀನೇ ಆ ಸುಖ ಸ್ವರೂಪ ಪರಬ್ರಹ್ಮ ಸ್ವರೂಪನೇ ಇರುತ್ತಿ ಎಂಬುದನ್ನು ಅನುಭವಕ್ಕೆ ತಂದುಕೊಂಡಾಗ ಮಾತ್ರ ನಿನಗೆ ಮಾನಸಿಕ ಶಾಂತಿ. ನೀನು ಮರೆತು ಬಿಟ್ಟಿ ಅಲ್ವ. ನೀನು ಸುಖ ಹೊಂದಬೇಕನ್ನ ನೀ ಸುಖರೂಪ ವಸ್ತು ಹೌದಲ್ಲೂ ನೋಡ್ಕೋ. ಇದ ಮನುಷ್ಯನ ಜನ್ಮದಾಗ ಬಂದಾಗ ಇದನ್ನ ಖಾತ್ರಿ ಮಾಡ್ಕೋ. ನೀ ಯಾರಿದ್ದಿ, ನಾನಾ ಆನಂದ ಸ್ವರೂಪ ಇದ್ದೆ ಅನ್ನೋದು ಮರ್ತಿ ಅನ್ಯದ್ರಾಗ ಆನಂದ ಹುಡುಕಾಕ್ ಹೋಗಿ ಬಳಲಿದೆಲ್ಲೋ. ಜನ್ಮ ಜನ್ಮ ಅಂತ ಎಷ್ಟು ಜನ್ಮ ತಿರುಗಿದೆಲ್ಲೋ. ಇದನ್ನ ಅನುಭವಿಗಳು ನಮಗೆ ನೆನಪಿ ತಂದು ಕೊಟ್ರು. ಅವಾಗ ಉದ್ಗಾರ ತೆಗಿತಾನ, ಗುರುನಾಥ ಎಂಥ ಉಪಕಾರ ಮಾಡಿದೆಲ್ಲೋ ನೀನು. ತನ್ನದು ತನಗೆ ಭೇಟಿಯಾಗುವ ಜ್ಞಾನ ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಅಂತ. ನಾನಾ ಸುಖ ಸ್ವರೂಪ ಇದ್ದೇನೆ, ಬ್ರಹ್ಮ ಸ್ವರೂಪನ ನಾನಾ ದೇವರಿದ್ದೇನೆ ಅಂತ ತಿಳುವಳಿಕೆ ಮಾಡ್ಕೊಂಡ ಬಹಳ ದುರ್ಲಭವಾಗಿ ಈ ಜಗತ್ತಿನೊಳಗೆ. ನಮ್ಮಂತಾವ್ ಹೆಂಗಾದಿದ್ರು ಅಲ್ಲದನ್ನ ಆರೋಪ ಮಾಡಿ ಜನ್ಮ ಜನ್ಮಾಂತರ ಗಟ್ಟಿಯಾಗಿಬಿಟ್ಟೈತಿ ನಮ್ಗ ಅನಾತ್ಮ ಭಾವ. ಅದನ್ನೆಲ್ಲ ಹೊಡೆದು ಹಾಕಿ ನಾವು ಆತ್ಮಭಾವದೊಳಗೆ ಇರ್ಬೇಕಾದ್ರೆ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ. ಬಹುನಾಮ್ ಜನ್ಮನಾಮ್ ಅಂತೆ ಮಾಮೇತಿ ಪರಂತಪಃ ಅಂತ ಅರ್ಜುನ ಕೃಷ್ಣ ಪರಮಾತ್ಮದ ಭಗವದ್ಗೀತೆ ಒಳಗೆ ಅರ್ಜುನ ಅನೇಕ ಮನುಷ್ಯ ಜನ್ಮಗಳು ಯಥಾರ್ಥವಾಗಿ ನನ್ನನ್ನು ನಾ ತಿಳಿಬೇಕಾತಂದ್ರೆ ಜನ್ಮ ಜನ್ಮಾಂತರದ ಬಂದದ್ದು. ಈ ಭಾವ ಗಟ್ಟಿಯಾಗೈತಿ, ಅನಾತ್ಮ ಭಾವ. ಅದಕ್ಕೆ ಜೀವ ಭಾವ ಅಂತ. ತಾನಲ್ಲದನ್ನ ತಾನಂತ ತಿಳ್ಕೊಂಡಾಗ ಜೀವ ಭಾವ. ಅದಕ್ಕೆ ದುಃಖ ಅದ. ತಾನಲ್ಲದನ್ನ ತಾನು ಅಲ್ಲಂತದ್ ಯಾವಾಗ ತಿಳಿದು ಕೈ ಬಿಡ್ತಾನೆ ಆವಾಗ ಅವನಿಗೆ ಜೀವ ಭಾವ ನಾಶ ಆತ. ಅವಾಗ ಮುಕ್ತಿಯನ್ನು ಹೊಂದಿದವ. ಜೀವಭಾವದಿಂದ ಅವನಿಗೆ ಬಿಡುಗಡೆ ಆತ. ಪರಮ ಭಾವ ಸ್ಥಿತಿಯನ್ನು, ಆನಂದ ಸ್ಥಿತಿಯನ್ನು ಹೊಂದಿದವ. ಅದನ್ನ ನಾವು ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರಿಗೂ ಇದನ್ನ ಮಾಡ್ಕೊಳಿಕ್ ಬರ್ತದೆ. ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ನಾವು ಯಾರಿದ್ದೇವನೋ ಅಂತ ಜ್ಞಾನ ಮಾಡ್ಕೋಬೇಕಾದ್ರೆ ನಿರಂತರ ಹಗಲಿರುಳಿನದೇ ಎಡೆಬಿಡದೆ ಅಭ್ಯಾಸ. ನಮ್ಮ ಇರುವಿನ ಬಗ್ಗೆ, ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ಹಗಲಿರುಳೆನ್ನದೇ ಇದನ್ನ ನಾವು ಮಾಡ್ಬೇಕು. ಅಂದ್ರೆ ಏನಾದ್ರು ಕೆಲಸ ಆಕತ್ತಿಲ್ಲ ಅಂದ್ರೆ ಕೆಲಸ ಆಗುತ್ತೆ. ಯಾವಾಗಾರ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಅಂದ್ರೆ ಕೆಲಸ ಆಗುತ್ತೆ. ಭಗವದ್ಗೀತಾ ಆಧಾರಿತ ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ದೃಷ್ಟಿಕೋನವು ನಿಜವಾದ ಸಂಸ್ಕೃತಿ ಎನಿಸಿಕೊಳ್ಳುವುದು. ಮಾನವನಲ್ಲಿ ದೈವಿಕತೆ ಇದೆ. ಹೌದು, ದೇವತ್ವದ ನೀ ದೇವ ಸ್ವರೂಪಿನೇ ಇದೆ. ಮರ್ತಿ ಅದನ್ನ ಮರ್ತ ನಾಯಾಂಗ ದೇವರಾದೇನಂತ ತಿಳ್ಕೊಂಡು ಕುಂತಿ. ಭಾರತೀಯ ನಾಗರಿಕತೆ ಎಂದರೆ ಮಾನವನಲ್ಲಿ ಇರತಕ್ಕ ಮಾನವೀಯತೆಯನ್ನು ತಿಳಿದುಕೊಳ್ಳುವುದು. ಭಾರತೀಯರ ಜೀವನದ ಗುರಿ ಎಂದರೆ ಆತ್ಮಜ್ಞಾನ. ಹೌದು, ನಮ್ಮನ್ನು ನಾವು ತಿಳ್ಕೊಳ್ಳೋದು ನಮ್ಮ ಜೀವನದ ಉದ್ದೇಶನ ಅದ. ಉಳ್ಕಿದೆಲ್ಲ ಕೆಲಸಗೇಡಿ ಕೆಲಸ ನಮ್ದು. ನಾವು ಬಂದದ್ದ ಅದಕ್ಕದೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರು ಭಾ ಅಂದ್ರೆ ಅದ ಶಬ್ದ ಜ್ಞಾನ, ರತಿ ಅಂದ್ರೆ ಅದು ಪ್ರೀತಿ. ಜ್ಞಾನದಲ್ಲಿ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ.
ಜಗತ್ತಿನ ಈ ತೋರಿ ಆಡುವಂತ ವಿಷಯ ವಸ್ತುಗಳಲ್ಲಿ ಪ್ರೀತಿ ಇಟ್ಕೊಂಡ ನಾವು ಭಾರತೀಯ ಅಲ್ಲ. ನಾವು ಜಗತ್ತಂದ ಏನಾರ ಬೇಕ ನಾವು ಭಾರತೀಯ ನಾವು. ಏನ್ ತನ್ನಲ್ಲೇ ಐತಿ ತನಗೆ ಸುಖ ಅನ್ನುವಂತ ತಿಳುವಳಿಕೆ ಮಾಡ್ಕೊಂಡವ ಭಾರತೀಯವ. ಏನ್ ಭಾರತೀಯರ ಜೀವನ ಗುರಿ ಎಂದರೆ ಆತ್ಮಜ್ಞಾನ. ಭಗವದ್ಗೀತೆಯು ಜಗತ್ತಿನ ಎಲ್ಲ ಮಾನವರಿಗೂ ಇರುವುದು. ಹೌದು, ಎಲ್ಲಾ ಕಾಲದವರಿಗೂ ಎಲ್ಲಾ ವರ್ಗದವರಿಗೂ ಉಪಯೋಗ ಬರುವಂತಹದ್ದು. ಏನ್ ಯಾವುದೇ ಒಂದು ವರ್ಗಕ್ಕೆ ಸಂಬಂಧಪಟ್ಟಿಲ್ಲ. ಏನ್ ಪ್ರತಿಯೊಬ್ಬ ಮಾನವನಿಗೂ ಬೇಕಾದಂತಹದ್ದು. ಆ ದಾರಿ ತೋರಿಸ್ಯಾರ ಕೃಷ್ಣ ಪರಮಾತ್ಮವಾಗಿ ಭಗವದ್ಗೀತೆ. ಭಗವದ್ಗೀತೆಯು ಅನಾಸಕ್ತಿಯನ್ನು ಬೋಧಿಸುತ್ತದೆ. ಅಂತರ್ಮುಖ ವೃತ್ತಿಯುಳ್ಳವರಾಗಿರಲು ನಮ್ಮಲ್ಲಿರುವ ಆತ್ಮತತ್ವವನ್ನು ತಿಳಿಸಿಕೊಡುತ್ತದೆ. ಹೌದು, ಸುಖ ಬೇಕಂದ್ರೆ ಒಳಗೆ ಸರಿ, ದುಃಖ ಬೇಕಂದ್ರೆ ಇಂದ್ರಿಯಗಳು ಬೆನ್ನು ಹತ್ತು. ಹೌದಲ್ಲ? ಇಂದ್ರಿಯಗಳು ಬೆನ್ನು ಹತ್ತಿದ ಅವ ಯಾವ ಸುಖದಿಂದ ಅದಾನೆ? ಅದರಿಂದ ವಿಮುಖ ಆದವ ಯಾವ ದುಃಖವನ್ನು ಹೊಂದ್ಯಾನ? ಈಗ ಸದ್ದ ಆರಾಮ್ ಬೇಕಾದ ಸದ್ದ ಅದರಿಂದ ವಿಮುಖ ಆಗ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋ, ಅಂತರ್ಮುಖ ವೃತ್ತಿ ಒಳವಾಗ ಅಂದಾಗ ನಿನಗಿದ ಅನುಭವ ಬರ್ತೈತಿ. ಕ್ಲೀನ್ ಮಾಡ್ಬೇಕಲ್ಲ ಇವತ್ತು ತಮಾಷೆ ಬಿಡೋನ್ಸ್. साधु संत महाराज